ಲಾಸ್ಟ್ ಮಾತಾಡ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತೆ, ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ, ಗೊತ್ತಾಗಲ್ಲ. ಹೇಗೆ ಎಲ್ಲ ಟ್ರೈಲರ್ ಎರಡೆರಡು ಸಲ ನೋಡಿದ್ರು, ಸಿನಿಮಾನು ಎರಡೆರಡು ಸಲ ನೋಡೋ ತರ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಗೆಳೆಯರು ಮಾಡಿದ ಸಿನಿಮಾ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ. ಸೊ ನವೀನ್ ಅವ್ರು ಫೋನ್ ಮಾಡಿ ಬರ್ಬೇಕು ಅಂದಾಗ ಇವತ್ತಿನ ಇದ್ರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು, ಸಂಜೆ ಸ್ಟುಡಿಯೋ ಇತ್ತು, ಮಧ್ಯ ಖಾಲಿ ಇದೆ, ಸರಿ ಊಟಕ್ಕಾಗುತ್ತೆ. ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೇ ಹಾಕೊಂಡ್ ಬರ್ತೀನಿ, ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾ ಫಂಕ್ಷನ್ಗೂ ನಾವು ಕಲರ್ ಟಿವಿ ಹೊಡ್ಕೊಂಡು ನಾವು ಹೆಂಗಾಗಿ ಹೋಗ್ಬೇಕು ಅಂತ. ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ. ಭಾರ್ಗವ ಅಂದ್ರೂ ಶಿವ ಅಲ್ಲ, ಶಿವ ಕೃಷ್ಣ ಒಟ್ಟಿಗೆ ಇದಾರೆ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟಿಗೆ ಇದಾರೆ ಅಂತ. ರಾತ್ರಿ ಎಲ್ಲ ನೀವು ನನ್ ತೋರ್ಸುದ್ರಿ ಅಂತ ಹೇಳಿದ್ರಿ ಸರ್. ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ. ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಗ ಸುನಿ ಅಂದ್ರೆ ಇವನು ಅಂತ. ಖುಷಿ ಆಯ್ತು. ನೀವ್ ಈಗ್ಲೂ ಹೀರೋ ಆಗ್ಬೋದು ಸರ್. ಅಂದ್ರೆ ಏನ್ ಡಿಯೇಟ್ ಬೇಕು, ಲವ್ ಬೇಕು ಅನ್ನೋದು ಬಿಟ್ರೆ, ಕತೆಗೆ ಇಂಪಾರ್ಟೆನ್ಸ್ ಕೊಟ್ರೆ ಈಗ್ಲೂ ಹೀರೋ ಆಗ್ಬೋದು. ನಿಮ್ ಎರಡನೇ ಮಗ ಅವ್ರ ಹೆಸರೇನು ಬಂದಿದಾರ? ಓಕೆ, ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಹಿಟ್ಟಾಗ್ಲಿ, ಈ ಸಿನಿಮಾ ಹಿಟ್ಟಾಗಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಹಿಟ್ಟಾಗ್ಲಿ ಅಂತ ಆಶಿಸ್ತೀನಿ. ಆ ಸಿನಿಮಾನು ಕಂಪ್ಲೀಟ್ ಆಗಿದೆಯಾ? ಅದು ಬಿಟ್ಟು ಮ್ಯೂಸಿಕ್, ನಾನು ಸಾಂಗ್ ನೆನೆ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ. ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಟ್ರೇಲರ್ ತುಂಬಾ ಚೆನ್ನಾಗಿದೆ, ಮತ್ತೆ ಒಂದೊಂದ್ಸಲ ವಾಯ್ಸ್ ಚೆನ್ನಾಗಿದೆ. ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂ ಫ್ರಮ್ ತರ ಓಂ ಫ್ರಮ್ ಶಿವಂ ಕೂಡ ಹಿಟ್ಟಾಗ್ಲಿ, ಓಂ ಶಿವಂ ಕೂಡ ಹಿಟ್ಟಾಗ್ಲಿ ಅಂತ ಆಶಿಸ್ತೀನಿ. ಪ್ರಭು ಗಣೇಶ್ ಸರ್, ನಾವು ಜೋಶಲ್ಲಿ ಇದ್ದಾಗ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ರಿ ಅಂತ ಜೋಶ್ ಫಿಲಂ ನೋಡಿದಾಗ ಅನ್ಕೊಂಡಿದ್ರು. ಸೊ ನನಗೂ ಅವ್ರಿಗೂ ಮತ್ತೆ ಎಲ್ಲರ ಜೊತೆನೂ ವರ್ಕ್ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಹೇಳ್ತೀನಿ. ನನ್ ಕನ್ನಡ ಸ್ವಲ್ಪ ಹಂಗಿಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ತಮಿಳ್ನಾಡಲ್ಲಿ ಬಂದಿದ್ದೀನಿ. ಜೋಶ್ ಟೈಮಲ್ಲಿ ಒಂದು ವರ್ಡ್ ಕನ್ನಡ ಬಂದಿಲ್ಲ, ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ಇಷ್ಟು ಮಾತಾಡಿದೆ. ವೇದಿಕೆ ಮೇಲೆ ಇರೋ ನಮ್ದು ಓಂ ಶಿವಂ ಟೀಮಿಗೆ ಮತ್ತೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಸುನೀಲ್ ಸರ್ಗೆ ನಮಸ್ಕಾರ. ಮತ್ತೆ ಪ್ರೆಸ್ ಅವರ ಮೀಡಿಯಾ ಅವ್ರಿಗೆ ನಮಸ್ಕಾರ. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ. ಇದು ಮೂವಿ ನನ್ ಸ್ಪೆಷಲ್ ಏನಂದ್ರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ. ಇದಕ್ಕೆ ಮುಂದೆ ವಿಲನ್ ನಿಮ್ಗೆ ಗೊತ್ತು, ಯಾವ್ದೋ ಒಂದು ಕ್ರಿಚ್ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಡೀಸೆಂಟ್ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನಮ್ಮ ಡೈರೆಕ್ಟರ್. ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್. ಸೊ ಚೆನ್ನಾಗಿದೆ ನನ್ನ ಪಾತ್ರ, ನಾನು ತುಂಬಾ ಖುಷಿ ಆಗಿದೆ. ಇವರು ಹೊಸಬ್ರ ತರ ಇಲ್ಲ ಎಕ್ಸ್ಪೀರಿಯನ್ಸ್ ತರಾನೇ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾರ್ಗವ್. ಮತ್ತೆ ಹೀರೋಯಿನ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಕೃಷ್ಣ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ಎಂಕರೇಜ್ ಮಾಡಿ ನಾನು ಪ್ರತಿಯೊಂದು ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರ್ಸಿ ನಿಮ್ದು ಅವ್ರಿಗೆ ದುಬೈಲಿಂದ ಬರ್ತಾರೆ, ನಾನು ಚೆನ್ನೈಲಿಂದ ಬರ್ತೀನಿ. ಸೊ ಇಬ್ರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟ್ಗೆ ಜಾಸ್ತಿ ಪೇಮೆಂಟ್ಗಿಂತ. ಬಟ್ ಖುಷಿ ಆಯ್ತೆ, ಕನ್ನಡದಲ್ಲಿ ಇನ್ನೊಂದು ಹೊಸ ಟೀಮು ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದೀವಿ. ದಯವಿಟ್ಟು ನೀವು ಜನಗಳ ಹತ್ರ ಸೇರಿಸಿ, ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎಂಕರೇಜ್ ಮಾಡಿದ್ದೀರಾ. ಅದೇ ತರ ಪ್ರತಿಯೊಂದು ಮೂವಿನೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನೋ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಬೇಡಿ. ಥ್ಯಾಂಕ್ ಯು. ಆಕ್ಚುಲಿ ಇವತ್ತು ನಮ್ಮ ಓಂ ಶಿವಂ ಟ್ರೈಲರ್ ರಿಲೀಸ್ ಆಗಿದೆ. ಆಲ್ರೆಡಿ ನಮ್ಮ ಒಂದು 3 ಸಾಂಗು ಒಳ್ಳೆ ರೀಚ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಫಸ್ಟ್ ಆಫ್ ಆಲ್ ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರಿಗೆ, ಮೀಡಿಯಾದವರಿಗೆ, ಕಂಟೆಂಟ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮಿಂದನೇ ಇಷ್ಟು ರೀಚು. ಈ ಸಿನಿಮಾ ಎಲ್ಲ ಬೇರೆ ಬೇರೆ ಸಿನಿಮಾಗಳು ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸೆಪ್ಟೆಂಬರ್ 5 ನಮ್ಮ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಲ್ಲ ಥಿಯೇಟರ್ ಬಂದು ನೋಡಬೇಕು, ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕಂತ. ನಮಸ್ಕಾರ. ಆಲ್ರೆಡಿ ಹೇಳ್ಬಿಟ್ಟು ಓಂ ಶಿವಂ ಬಗ್ಗೆ. ಇದರಲ್ಲಿ ಇನ್ನೊಂದು ಹೇಳಿಲ್ಲ, ಓಮಲ್ಲಿ ಮಾಡಿಲ್ಲ, ಶಿವಮಲ್ಲಿ ಮಾಡಿದ್ದೀನಿ ಉಪಿ ಸರ್ ಜೊತೆ. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ. ಅರವಿಂದ್ ಸರ್ ನಂಗೆ ನಾಮಕ ಮಾಡಿಲ್ಲ. ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ಕೆ. ಸೊ ಬಹಳ ಸತಿ ಮಿಸ್ ಆಗ್ತದೆ ಸುನೀಲ್ ಸರ್ ಇಂದ. ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಮಿಸ್ ಮಾಡಿದ್ವಿ.
ಸೊ ಮಿಸ್ ಆಗ್ತಾ ಇರೋದೆ ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಬಹಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು, ಮೀಡಿಯಾದವ್ರಿಗೂ. ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ 3 ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ. ಸೊ ಅದೇ ಸರ್ ಟ್ರೈಲರ್ ನೋಡಿದೆ ಹಿಟ್ ಆಯ್ತು. ಯಾಕಂದ್ರೆ ಓಂ ಶಿವಂ 2 ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ಲೂ ಚಿತ್ರನೂ ಹಿಟ್ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ 5ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ. ಥಿಯೇಟರ್ಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಸ್ತೆ.